ಧನುರ್ರಾಶಿ ಹಳೆಯ ಸ್ನೇಹಿತರ ಸಲಹೆ ಏನಿದೆ ಅದು ನಿಮಗೆ ವ್ಯಾವಹಾರಿಕವಾಗಿ ಅಥವಾ ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ನಿಮ್ಮ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇರೋದರಿಂದ ಆ ವಿಚಾರ ಚರ್ಚೆಗೆ ಬಂದರೆ ಅದನ್ನು ಕೈ ಬಿಡ್ತಕ್ಕಂಥದ್ದು ಬಹಳ ಸೂಕ್ತವಾದಂಥದ್ದು. ಯಾವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಥವಾ ಯಾವ ವೃತ್ತಿಯನ್ನು ಅವಲಂಬಿಸ್ಕೊಂಡಿದ್ದೀರಿ ಅದರಲ್ಲಿ ನಿಮಗೆ ಮನಸ್ತೃಪ್ತಿ ಇದೆ ಅಂತಂದರೆ ಮತ್ತೆ ಅದರ ಬಗ್ಗೆ ಚರ್ಚೆ ವಿವಾದ ವಾದಗಳನ್ನು ಮಾಡಿ ಪ್ರಯೋಜನವಾದರೂ ಏನು? ನೀವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ಇದ್ದಾಗ ಮತ್ತೆ ಮತ್ತೆ ಆ ವಿಷಯವನ್ನು ಕೆದಕುವಂತಹ ಪ್ರಮೇಯ ಇಲ್ಲ. ಯಾರು ಏನೇ ಕೇಳಿದರೂ ಕೂಡ ತಟಸ್ಥ ನೀತಿಯನ್ನು ಅನುಸರಿಸ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಎರಡನೇ ಮದುವೆ ಮಾಡಿಕೊಂಡವ್ರಿಗೆ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭವಾಗುವಂಥದ್ದು, ಅದು ಕೆಲವು ವಿಚಾರಗಳು ವೈಯಕ್ತಿಕವಾಗಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಮಾಡಬಹುದು ಅನ್ನುವಂಥದ್ದು. ಕುಟುಂಬದಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ಭಿನ್ನಾಭಿಪ್ರಾಯಗಳು ಹುಟ್ಟುಕೊಳ್ತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳನ್ನು ಬಿಡಿಸಿ ಹೇಳಿದಾಗ ಮಾತ್ರ ಪರಿಹಾರ ಸಿಕ್ಕಬಹುದೇನೋ ಅನ್ನುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ಎಲ್ಲ ಮುಂದಿನ ಭವಿಷ್ಯ ಚೆನ್ನಾಗಿರುವಂಥದ್ದು. ವಿದೇಶಿ ಕಂಪನಿಗಳಿಂದ ಅಥವಾ ಬೇರೆ ಬೇರೆ ಕಡೆಗಳಿಂದ ಉತ್ತಮವಾದಂತಹ ಕೆಲಸಕ್ಕೆ ನಿಮಗೆ ಆಹ್ವಾನ ಬರಬಹುದು. ಯಾರಿಗೆ ಆಯಾ ಯೋಗ್ಯತೆ ಅರ್ಹತೆಗಳಿದೆಯೋ ಅವರು ಇದನ್ನೆಲ್ಲ ಬಹಳ ಉತ್ತಮವಾದಂತಹ ಸಮಯ ಅಂತ ಹೇಳಿ ಸ್ವೀಕಾರ ಮಾಡಿ ಆ ಸುಖವನ್ನು ಸಂತೋಷವನ್ನು ಒಂದು ನೆಮ್ಮದಿಯ ವಾತಾವರಣವನ್ನು ಉದ್ಯೋಗದ ಖಾತ್ರಿಯನ್ನು ನಿಮ್ಮದಾಗಿಸ್ಕೊಳ್ಳಿ. ಶುಕ್ರ ಗ್ರಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಅನಗತ್ಯವಾದಂತಹ ವಾದ ವಿವಾದಗಳು ಏರ್ಪಾಟಾಗತ್ತೆ. ಕಾರಣ ಬೇಕು ಅಂತ ಹೇಳಿ ಏನಿಲ್ಲ, ಯಾವುದೋ ಒಂದು ಅನಗತ್ಯವಾದಂತಹ ವಿಷಯ ಅನಗತ್ಯವಾದಂತಹ ಸಮಯ ಇವೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಆಗುವಂಥದ್ದು. ಇರುವಂತಹ ದಿವಸ ಪೂರ್ಣವಾಗಿ ಹಾಳಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಆಸೆ ಮತ್ತು ಶಿಸ್ತು ಇದು ಯಾವುದನ್ನು ಕೂಡ ಬೇರೆಯವರು ನನಗೆ ಪೂರೈಸಬೇಕು ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ದೊಡ್ಡ ತಪ್ಪಾದೀತು. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಹಣ ಹೂಡಿಕೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಎನ್ನುವ ನಿರ್ಧಾರವನ್ನು ಮಾಡ್ತೀರಿ. ಅದು ನಿಮ್ಮ ವೈಯಕ್ತಿಕವಾದಂತಹ ನಿರ್ಧಾರ. ಮುಖ್ಯವಾಗಿ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು, ಜಾಗ್ರತೆಯನ್ನು ವಹಿಸಿ. ಮುಂಚಿತವಾಗಿ ಸಿದ್ಧಪಡಿಸಿಟ್ಟಂತಹ ಆಹಾರ ಸೇವನೆಯಾಗಲಿ ಅಥವಾ ಹಿಂದಿನ ದಿನದ ಆಹಾರವಾಗಲಿ ಇದು ಯಾವುದೂ ಕೂಡ ನಿಮ್ಮ ಶರೀರದ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಸೇವನೆ ಮಾಡ್ತಕ್ಕಂತಹದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ವ್ಯವಹಾರದಲ್ಲಿ ಹಿನ್ನಡೆಯಾಗುತ್ತೆ, ಬಹಳ ಕೋಪಕ್ಕೂ ಕೂಡ ಅದು ಕಾರಣವಾಗುತ್ತೆ. ವ್ಯಾಘ್ರವಾಹನ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ನಿಮ್ಮ ಜೊತೆಯಲ್ಲೇ ಇರತಕ್ಕಂಥವ್ರಿಗೆ ನಿಮ್ಮ ಕೋಪ ತೊಂದರೆಯನ್ನು ಮಾಡುತ್ತೆ. ಅವರಿಗೆ ನೀವು ಯಾವ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತೀರಿ ಅನ್ನೋದರ ಮೇಲೆ ಅವಲಂಬಿತವಾಗಿರತಕ್ಕಂಥದ್ದು. ಜನರಿಂದ ನಿಮ್ಮ ಭಾವನೆಗಳಿಗೆ ಗೌರವ ಮನ್ನಣೆ ಎಲ್ಲವೂ ಸಿಕ್ಕತ್ತೆ. ಉಳಿಸ್ಕೊಳ್ಳುವಂತಹ ಒಂದು ಯೋಗ್ಯತೆ ನಾವು ಕಾಪಾಡಿಕೊಳ್ಬೇಕು. ಹಲವಾರು ವಾದ ವಿವಾದಗಳನ್ನು ಮಾಡ್ಕೊಳ್ತೀರಿ. ಕುಟುಂಬದ ಸದಸ್ಯರಾಗಲಿ ಸ್ನೇಹಿತರಾಗಲಿ ಬಂಧುಗಳಾಗಲಿ ಆತ್ಮೀಯರಾಗಲಿ ಯಾರೂ ಕೂಡ ನಿಮಗೆ ಸಹಾಯ ಸಹಕಾರವನ್ನು ಮಾಡೋದಿಲ್ಲ. ಯಾರೂ ಕೂಡ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ನಿಮ್ಮ ಜೊತೆಯಲ್ಲಿ ವ್ಯವಹರಿಸೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದು. ಸಿಟ್ಟು ತಾರಕಕ್ಕೆ ಇರುತ್ತೆ. ಯಾರಿಗೆ ನಾನು ಏನು ಮಾಡಿದ್ದೀನಿ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತೀರಿ. ಆದರೆ ನಿಮ್ಮ ಜೊತೆಯಲ್ಲಿರತಕ್ಕಂಥವರಿಗೆ ಆದಂತಹ ಅನುಭವದವರಿಗೆ ಮಾತ್ರ ಗೊತ್ತಿರುತ್ತೆ. ಭೋಗ ಜೀವನ ನಡೆಸ್ತಕ್ಕಂಥವ್ರಿಗೆ ಅನ್ನದ ಬೆಲೆ ಗೊತ್ತಾಗಿರೋದಿಲ್ಲ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು. ಕಾಲಚಕ್ರ ಯಾವ ರೀತಿಯಲ್ಲಿ ತಿರುಗುತ್ತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಯಾರೂ ಯಾವಾಗ ಹೇಗೆ ಬೇಕಾದರೂ ಕೂಡ ಏನು ಬೇಕಾದರೂ ಕೂಡ ಆಗಬಹುದು ಅನ್ನುವಂಥದ್ದಕ್ಕೆ ಕೆಲವೆಲ್ಲ ಜ್ವಲಂತ ಸಾಕ್ಷಿಗಳಿರುತ್ತೆ. ವೈಷ್ಣವಿ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಮೀನರಾಶಿ ಕೆಲವು ವಿಚಾರಗಳು ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣ ಅನುಪಯುಕ್ತವಾದಂತಹ ಕೆಲಸಕ್ಕೆ ವಿನಿಯೋಗವಾಗುತ್ತೆ. ಮನಸ್ಸಿಗೆ ಬೇಸರವಾಗುತ್ತೆ. ಇದು ಸ್ವಾಭಾವಿಕವಾಗಿ ಆಗುವಂಥದ್ದಾದರೂ ಕೂಡ ಅಲ್ಲಿ ಆಗತಕ್ಕಂತಹ ನೋವು ಅನುಭವಿಸುವಂಥವರಿಗೆ ಮಾತ್ರ ಗೊತ್ತಿರುತ್ತೆ. ಹಣವನ್ನು ಮತ್ತೆ ಸಂಪಾದನೆ ಮಾಡ್ತಕ್ಕಂತಹ ಶಕ್ತಿ ಇದ್ದರೂ ಕೂಡ ಮನೋಬಲ ಕಡಿಮೆ ಆಗುತ್ತೆ. ದೈಹಿಕವಾಗಿ ಆ ಶಕ್ತಿ ಇರಬಹುದು, ಆದರೆ ಇಷ್ಟು ದಿವಸ ಮಾಡಿಟ್ಟಿದ್ದಂತಹ ಹಣ ಹೀಗೆ ಹೋಯ್ತಲ್ಲ ಅಂತ ಹೇಳಿ ಮಾನಸಿಕವಾದಂತಹ ಕೊರಗು ಹೆಚ್ಚಾಗುವಂಥದ್ದಿದೆ. ಮಾನಸಿಕವಾಗಿ ತುಂಬ ಬೇಸರವನ್ನು ನೋವನ್ನು ಅನುಭವಿಸ್ತೀರಿ. ವಿರೋಧಿಗಳ ಬಗ್ಗೆ ಎಚ್ಚರ ಇದ್ದರೂ ಕೂಡ ಮೋಸ ಹೋಗುವಂತಹ ಸಾಧ್ಯತೆ
ಹೆಚ್ಚಾಗಿರುತ್ತೆ. ಮನೆಯಲ್ಲಿಯೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಮತ್ತೆ ಮತ್ತೆ ಕಾಡುವಂಥದ್ದು. ಕೆಲಸದ ಆಮಿಷವನ್ನು ಒಡ್ಡಿ ಹಣವನ್ನು ತೆಗೆದುಕೊಳ್ತಕ್ಕಂತಹ ಕೆಲಸವಾಗ್ಬೋದು. ಎಚ್ಚರಿಕೆ. ಕನಕದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.